ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನೋಡಿ, ಒಂದು ಮಾತಿದೆ, ತೀರ ತಲುಪಿದ ಮೇಲೆ ಅಂಬಿಗ ಯಾರು? ಇವತ್ತಿನ ಪ್ರಕೃತಿಯೇ ಹಾಗೆ. ಕಲಿಪುರುಷ ನೆನಪಿಟ್ಕೊಳ್ಳಲ್ಲ ಮಕ್ಕಳೇ. ಇವತ್ತು ತಂದೆ ತಾಯಿಯನ್ನೇ ನೆನಪಿಟ್ಕೊಳ್ಳಲ್ಲ ತೀರ ತಲುಪಿದ ಮೇಲೆ. ಕೆಲಸ ಆಗೋರ್ಗಷ್ಟೇ. ಯಾರ ನೆನಪಿಗಿರುತ್ತೆ? ನಮಗೆ ನೆನ್ನೆ ಬೆಳಿಗ್ಗೆ ತಿಂದ ತಿಂಡಿಯೇ ನೆನಪಿರೋಲ್ಲ. ಸಹಾಯ ಮಾಡಿದವ್ರನ್ನ ಅಷ್ಟೊಳ್ಳೆ ಅಡಿಗೆ ಮಾಡಿ ಪುಣ್ಯಾತ್ಗೆತ್ತಿ ಧರ್ಮದೇವತೆ ಅನ್ನಪೂರ್ಣೇಶ್ವರಿ ಅಮ್ಮ ನಮಗೊಂದೊಳ್ಳೆ ತಿಂಡಿ, ನಮ್ಮ ಯಜಮಾನ ನಮಗೊಂದೊಳ್ಳೆ ಮಾತು ಹೇಳಿರ್ತಾನೆ, ನಮಗೆ ನೆನಪು ಇರುವುದಿಲ್ಲ. ನಾವು ಇಟ್ಕೊಳ್ಳೋದೆಲ್ಲ ಈ ಮನಸ್ಸಲ್ಲಿ ಏನು ಗೊತ್ತಾ, 100 ಒಳ್ಳೇದಾದರೂ ಈ ಮನಸ್ಸಿಗೆ ಕಳ್ಳ ಅನ್ನೋದೇನಕ್ಕಂದ್ರೆ ಅವನು ಕೆಟ್ಟದನ್ನೇ ಇಟ್ಕೊಳ್ಳೋದು. ನೀವು 100 ಒಳ್ಳೇದು ಮಾಡಿ, 1000 ಒಳ್ಳೇದು ಮಾಡಿ, ನೆನಪಿಗಿರುವುದಿಲ್ಲ. ಒಂದೇ ಒಂದು ಕೆಟ್ಟದ್ದು, ಅವನು ಹೀಗೆ ಕಣ, ಅವನ ವ್ಯಕ್ತಿತ್ವ ಹೀಗೆ ಕಣ, ಅವನ ಭಾವ ಹೀಗೆ ಕಣ, ಅವನ ಆಲೋಚನೆ ಹೀಗೆ ಕಣ, ಅವನು ವಿಕೃತ ಕಣೋ, ಈ ರೀತಿ ಶುರು ಆಗತಕ್ಕಂಥದ್ದು 100 ಒಳ್ಳೇದು ಮಾಡಿರ್ತಾರೆ. ತೀರ ತಲುಪಿದ ಮೇಲೆ ಇವತ್ತಿನ ಕಲಿಯುಗದ ಪ್ರಭಾವ ನೆನಪಿಟ್ಟುಕೊಳ್ಳಿ ಮಕ್ಕಳೇ. ತೀರ ತಲುಪಿದ ಮೇಲೆ ಅಂಬಿಗ ಯಾರು? ನನಗೇನು ಮಾಡ್ದ ಕಣೋ, ಸಹಾಯ ತಗೊಂಡಿದ್ದೇವೆ, ಬೆಳೆದಿದ್ದೇವೆ. ಸದಾ ನೆನಪಿಟ್ಕೊಳ್ಳಿ ಮಕ್ಕಳೇ, ನಮ್ಮ ಜೀವನದಲ್ಲಿ ಕೆಲವರು ನಮ್ಮನ್ನ ತುಂಬ ವಿಶೇಷವಾಗಿ ಮಾರ್ಗದರ್ಶಕರಾಗಿರ್ತಾರೆ. ಅವ್ರೇನೂ ಮಾಡಿಲ್ಲ, ಒಂದೊಳ್ಳೆ ಮಾತು, ಒಂದೊಳ್ಳೆ ಗೈಡೆನ್ಸು, ದುಡ್ಡು ಕೊಡದೇ ಇರ್ಬೋದು, ಬೇರೆ ರೀತಿಯ ಧನ ಸಹಾಯ, ಆರ್ಥಿಕ ಸಹಾಯ, ವ್ಯವಹಾರ ಸಹಾಯ, ವ್ಯಾಪಾರ ಸಹಾಯ ಮಾಡಿಲ್ಲ, ಇಲ್ಲ ಅವ್ರ ಹತ್ರ. ಆದರೆ ಒಂದೊಳ್ಳೆ ಮಾರ್ಗದರ್ಶನ, ರವಿ ನಿನ್ಗೆ ಇದು ಒಳ್ಳೇದಾಗುತ್ತೆ ನೋಡ್ಕೊಳ್ಳೋ, ಇದು ಬೇಡ ಕಣೋ, ತಾಯಿ ಕಮಲಿ ಇದು ನೋಡ್ಕೊಮ್ಮ. ನಮಗೆ ಯಾರು ಮಾಡಿರ್ತಾರೆ, ಆದರೆ ನಾವು ಮರೆತು ಬಿಡ್ತೇವೆ ಮಕ್ಕಳು. ನಮಗೆ ಒಳ್ಳೆಯದನ್ನು ಮಾಡಿದ ವ್ಯಕ್ತಿಗಳನ್ನು ಮರೆತು ಬಿಡುವುದು ಕಲಿಯುಗದ ಒಂದು ಪ್ರಭಾವ. ನಮಗೆ ನೆನಪಿರುವುದಿಲ್ಲ. ಇವತ್ತು ಈ ಸರ್ಕಾರ 2000 ಕೊಡ್ತಿದೆ, ಇನ್ನೊಬ್ರು ಬಂದು 3000 ಅಂದಿದೆ, ಈ ಸರ್ಕಾರನ ಮರ್ತೇ ಬಿಡ್ತಾರೆ. ಅಂಥದ್ದು ಇನ್ನು ಎಲ್ಲಿ ಅಂತ ಮಾತಾಡ್ತೀರಿ? ಹಾಗೆ ಇನ್ನೂ ಒಂದು ಮಾತು ಹೇಳ್ತಾರೆ, ಅಕ್ಷರ ಕಲಿತ ಮೇಲೆ ಗುರು ಯಾರು? ಎಷ್ಟು ಜನಕ್ಕೆ ನಮ್ಮ ಟೀಚರ್ಸ್ ಹೆಸರು ನೆನಪಿದೆ? ಸ್ಕೂಲ್ ಟೀಚರ್, ಕಾಲೇಜ್ ಟೀಚರ್, ತುಂಬ ಜನ ಟೀಚರ್ಸ್ ನನಗೆ ಬಂದಿರ್ತಾರೆ ನಮ್ಮ ಜೀವನದಲ್ಲಿ. ನನಗಂತೂ ನಿತ್ಯ ಗುರುಗಳನ್ನು ಭೇಟಿ ಮಾಡ್ತಿರ್ತಾನೆ ಯಾರಾದರೂ ಒಬ್ರು. ಮೊನ್ನೆ ಕೂಡ ದಾವಣಗೆರೆಯಿಂದ ಬಂದ್ಬಿಟ್ಟಿದ್ದಾರೆ. ಬ್ಯುಸಿ ಸ್ಕೆಡ್ಯೂಲ್, ನನ್ನ ಮೀಟಿಂಗು ಅದು ಇದು ಅನ್ನತಕ್ಕಂಥದ್ದು. ಸಾರ್ ಬಂದ್ಬಿಟ್ಟಿದ್ದಾರೆ. ಸರಿ ಆಯ್ತು, ಏನಂತಮ್ಮ? ಮದುವೆ ಪತ್ರಿಕೆ ನೆನ್ಪಿಟ್ಕೊಂಡಿದ್ದಾರೆ. ಇದೇ ಮೇ 8, 9ಕ್ಕೆ ದಾವಣಗೆರೆನಲ್ಲಿ ಮದುವೆ ಬರಬೇಕು. ಅಯ್ಯೋ ನಾನಾ, ಮೇ 1ನೇ ವಾರ ಸಿಕ್ಕಾಬಟ್ಟೆ ಓಡಾಟದ ಕೆಲಸ ಕಾರ್ಯಗಳಿದೆ.
ಏನು ಮಾಡಿಟ್ಕೊಂಡಿದ್ರು. ದಾವಣಗೆರೆಗೆ ನನಗೆ ಇಲ್ಲಿಂದ ಬರೋಕೆ ಒಂದು 5 ಗಂಟೆ, ರಿಸೆಪ್ಷನ್ ಇರೋದು ಸಂಜೆ, ಮುಹೂರ್ತ ಇರೋದು ಬೆಳಿಗ್ಗೆ 7 ಗಂಟೆಗೆ. ಹೆಂಗ್ ಮಾಡಿದ್ರು 2 ಮಿಸ್ ಆಗ್ತಕ್ಕಂಥದ್ದಾಗುತ್ತೆ. ಬರ್ತೀನೋ ತಾಯಿ ಪ್ರಯತ್ನ ಇಲ್ಲ ಗುರುಗಳೇ. ನಮ್ಮ ಮನೆತನಕ್ಕೆ, ಕುಟುಂಬಕ್ಕೆ, ಎಲ್ಲದಕ್ಕೂ ಇವತ್ತು ನಡೀತಿರೋ ಪ್ರತಿ ಕಾರ್ಯಕ್ಕೂ ನೀವೇ. ಆ ತಾಯಿ ವಾಣಿಯಮ್ಮ, ಆ ನಾಗರಾಜ್ ನಾಯ್ಡು ನೆನೆಸ್ಕೋಬೇಕು ಮಕ್ಕಳೇ. ಒಳ್ಳೆಯದನ್ನು ಮರಿಬಾರ್ದು. ಅಷ್ಟು ಪ್ರೀತಿ. ಈ ಗುರುವನ್ನು ನೆನೆಸ್ಕೊಂಡು, ಈ ಅಕ್ಷರ ಕಲಿಸಿದ ಗುರುವನ್ನ, ನಾನಲ್ಲ ಗುರು, ನಾನಲ್ಲವೇ ಅಲ್ಲ, ನನ್ನ ಒಳಗಡೆ ಗುರು ಇರಬಹುದೇನೋ ಒಂದಷ್ಟು, ಬಗದರೆ ಎಲ್ಲೋ ಒಂದು ಅಕ್ಷರದಷ್ಟು ಅಣುವಷ್ಟು ಇರಬಹುದೇನೋ. ಆದರೂ ಆ ಪ್ರೀತಿ ವಿಶ್ವಾಸ ನಮ್ಮ ಜೀವನದಲ್ಲಿ ನಾವು ಎಷ್ಟು ಜನ ಈ ಥರ ನಮಗೆ ದಾರಿ ತೋರಿಸಿದ, ಮಾರ್ಗದರ್ಶನ ಮಾಡಿದ, ನೆರಳು ಕೊಟ್ಟ, ಸಮಾಧಾನ ಮಾಡಿದ, ಒಂದು ವಿಶ್ವಾಸ ತೋರಿಸಿದ, ಒಂದು ಬೆನ್ನು ತಟ್ಟಿದ, ಒಂದು ಸ್ಥೈರ್ಯ ತುಂಬಿದ, ಒಂದು ಧೈರ್ಯ ತುಂಬಿದ, ಒಂದು ಸಮಾಧಾನ ತುಂಬಿದ, ಒಂದು ಚೈತನ್ಯ ತುಂಬಿದ ಎಷ್ಟೋ ಗುರುಗಳನ್ನು ಭೇಟಿ ಮಾಡಿರ್ತಾರೆ. ತುಂಬ ಜನ ಸ್ನೇಹಿತರ ರೂಪದಲ್ಲಿ. ದೈವಂ ಮಾನುಷ್ಯ ರೂಪೇಣಂ ಅಂತ ಹೇಳ್ತಾರೆ. ಯಾವುದೋ ಒಂದು ಮನುಷ್ಯರ ರೂಪದಲ್ಲೇ ಬರೋದು. ನಮಗೊಂದು ಸಮಾಧಾನಕ್ಕೆ ನಾನಿದ್ದೀನೋ. ನಾನು ಮೊನ್ನೆ ಕೂಡ ನಮ್ಮ ವಕೀಲ ಹತ್ರ ಮಾತಾಡ್ತಿದ್ದೆ. ನಿಜ ಗುರುಗಳೇ, ನೀವು ಯಾವಾಗಲೂ ಹೇಳ್ತಿರ್ತೀರಿ ಸತ್ಯಮೇವ ಜಯತೆ. ಇದು ನನಗೆ ಗೊತ್ತಿರೋ ಒಂದು ಸತ್ಯ. ಇವತ್ತಲ್ಲ ನಾಳೆ ಸತ್ಯ ಸತ್ಯವೇ. ಅದು ಬದಲಾವಣೆ ಕೊಟ್ಟೇ ಕೊಡುತ್ತೆ. ಅದರ ಬದುಕು ದೊಡ್ಡದು. ಒಪ್ಪಿಸ್ಲೇಬೇಕು. ನಿಧಾನ ಅನ್ಬೋದು ಸತ್ಯ. ನ್ಯಾಯ ದೇವತೆ ನ್ಯಾಯ ನಿಧಾನ ಕೊಡ್ಬೋದು, ಕೊಟ್ಟೇ ಕೊಡುತ್ತೆ. ತುಂಬ ಹೊತ್ತು ಮಾತಾಡಿದ್ವಿ. ತುಂಬ ಒಂದು ರೀತಿಯ ಆತ್ಮತೃಪ್ತಿ. ಎಲ್ಲೋ ನನ್ನ ಗುರುಗಳು ಕಲಿಸಿದ ನನ್ನ ಈ ಒಂದು ಪಾಠ ಇವತ್ತು ಇನ್ನೊಂದು ಗುರು, ಅವರೂ ಗುರುಗಳೇ. ಅಕ್ಷರ ಕಲಿಸಿದ ಗುರು ಯಾರು? ಕಲಿಯೋವರೆಗೂ ಅವನೇನು ಕಲಿಸ್ದ? ನನ್ನ ಬುದ್ಧಿವಂತಿಕೆ ಗೊತ್ತಾ? ಟುಡೇ ವಾಟ್ ಎವರ್ ಐ ಗಾಟ್ ಡಿಗ್ರಿ, ಡಿಸ್ಟಿಂಕ್ಷನ್ನು, ಮಾಸ್ಟರ್ಸು, ನಾವೊಂದು ಕೆಲ್ಸಕ್ಕೆ ಸೇರ್ತೇವೆ, ಅಲ್ಲೊಬ್ಬರು ತಿದ್ದಿರ್ತಾರೆ. ನಾವೊಂದು ಕೆಲಸಕ್ಕೆ ಸೇರಿರ್ತೇವೆ, ತಿದ್ದಿರ್ತಾರೆ, ಗೈಡೆನ್ಸ್ ಮಾಡಿರ್ತಾರೆ, ಸಮಾಧಾನ ಮಾಡಿರ್ತಾರೆ, ಧೈರ್ಯ ಹೇಳಿರ್ತಾರೆ, ನಮಗೊಂದು ಮಾರ್ಗದರ್ಶನ, ನಮ್ಮಲ್ಲಿರೋ ಟ್ಯಾಲೆಂಟನ್ನು. ನನ್ನ ಗುರುಗಳು ಇವತ್ತು ಇಲ್ಲ ಅಂದಿದ್ರೆ ನಾನಿಲ್ಲ ನಿಮ್ಮ ಮುಂದ್ಗಡೆ ಮಕ್ಕಳೇ. ನಾನು ಮಾತನಾಡುವ ಪ್ರತಿ ಮಾತು, ಅಕ್ಷರ, ಭಾಷೆ, ಆ ಗ್ರಹಗಳ ಸ್ಫುಟ ಎಲ್ಲವೂ ಆ ಗುರುಗಳ ಪಾದಕ್ಕೆ ಸಮರ್ಪಣೆ ಅಂತಲೇ ಹೇಳ್ತಾನೆ. ಪ್ರತಿಯೊಂದು ಈ ರವಿಶಂಕರ ಇಷ್ಟು ಈ ಸ್ಥಾಯಿಗೆ ಬೆಳೆಯಲಿಕ್ಕೆ ಅಣುವು ಆ ಗುರುವೇ. ಇಷ್ಟಂತೂ ಹೇಳ್ತಾನೆ. ಆ ಗುರುಗಳ ಸ್ಥಾನದಲ್ಲಿ ನೀವು ಇದ್ದೀರಿ. ಎಷ್ಟೋ ಗುರುಗಳಾಗಿ ತಿದ್ದಿದ್ದೀರಿ. ಗುರುಗಳೇ, ನಮ್ಗೆ ಇದೇ ಹೇಳಿದ್ರೆ ಚೆನ್ನಾಗಿತ್ತು, ಹುಡುಕ್ತಿದ್ದೆ, ಇದೆಲ್ಲೋ ಮಿಸ್ ಮಾಡ್ಕೊಂಡ್ರಿ ಅಣ್ಣಯ್ಯ, ತಮ್ಮಯ್ಯ, ಈ ರೀತಿ ಎಷ್ಟೋ ದಯವಿಟ್ಟು ಅಂತ ತಪ್ಪು ಮಾಡಬೇಡಿ. ಅಕ್ಷರ ಕಲಿತ ಮೇಲೆ ಗುರು ಯಾರು? ಇನ್ನು ಶ್ರೀಮಂತಿಕೆ ಬಂದ ಮೇಲೆ ಬಡವ ಯಾರು? ಸ್ನೇಹಿತ ಯಾರು? ಇವತ್ತು ನೋಡಿ, ಸ್ವಲ್ಪ ಅಣುವಷ್ಟು ದುಡ್ಡು, ಅಣುವಷ್ಟು ಅಧಿಕಾರ, ಅಣುವಷ್ಟು ಹೆಸರು, ಅಣುವಷ್ಟು ಕೀರ್ತಿ, ಅಣುವಷ್ಟು ಪ್ರತಿಷ್ಠೆ ಬಂದ ಮೇಲೆ ಯಾರೋ ಬಿಸಾಕೋ, ತೆಗೆದಾಕೋ, ಈ ಒಂದು ಭಾವದಲ್ಲಿರ್ತಾರೆ. ಶ್ರೀಮಂತಿಕೆ ಬಂದ ಮೇಲೆ ಒಂಚೂರು ಶ್ರೀಮಂತಿಕೆ ಅಂದಿದ್ದೆ, ಅದು ಒಂದು ಜ್ಞಾನದ ಶ್ರೀಮಂತಿಕೆ ಇರ್ಬೋದು, ವಿದ್ಯೆಯ ಶ್ರೀಮಂತಿಕೆ ಇರ್ಬೋದು, ಅಧಿಕಾರದ ಶ್ರೀಮಂತಿಕೆ ಇರ್ಬೋದು, ಬೆರೆಯೋಲ್ಲ, ಸೇರೋಲ್ಲ, ಎಲ್ಲೋ ನೋವಾಗುತ್ತೆ ಅದು. ಇವತ್ತಿಗೂ ನನ್ನ ಕೆಲವು ಹಳೆಯ ಸ್ನೇಹಿತರುಗಳು, ಮೊನ್ನೆ ಕೂಡ ಗಂಗಮ್ಮ ದೇವಸ್ಥಾನ ಮಾತಾಡ್ಲಿಕ್ಕೆ ಬಿಡಲೇ ಇಲ್ಲ. ಮುನ್ರಾಜು ಅಂತ ಸಿಕ್ಬಿಟ್ಟಿದ್ದಾನೆ, ಸ್ಕೂಲ್ ಮೇಟು. ಹೇಗೋ ಸಿಗ್ಲೇ, ನನ್ನ ಆಫೀಸ್ ಎಲ್ಲೋ ಹೋಗುತ್ತೆ, ಸಿಗ್ತೇನೆ, ಯಾವಾಗಾದ್ರೂ ಬಾರು. ಮಾತಾಡ್ಲಿಕ್ಕೂ ಬಿಡ್ತಿಲ್ಲ. ಪಾಪ ಅವನನ್ನ ಹೇಗೆ ಕಳ್ಕೊಬಿಟ್ನೋ, ನಂಬರು ತಗೊಳ್ಳಿಲ್ಲ. ಸ್ಕೂಲ್ ಮೇಟು, ಎಂದೋ ಜೊತೆಯಲ್ಲಿ ಸ್ಕೂಲಲ್ಲಿ ಚಡ್ಡಿ ಹಾಕೊಂಡು ಓಡ್ತಾ ಇದ್ದಿತ್ತು. ಇನ್ನೂ ಬದಲಾಗಿಲ್ಲ ರವಿ ಅಂತ. ನಾನೇ ಯಾಕೋ ಬದಲಾಗಬೇಕು? ಬರಿಗೆಯಲ್ಲಿ ಬಂದೆ, ಬರಿಗೆಯಲ್ಲಿ ಹೋಗ್ತೀನಿ. ಇದೆಲ್ಲ ಅದ್ರ ಮಧ್ಯದಲ್ಲಿ ಬಂದಿರೋ ಹೆಸರು, ಕೀರ್ತಿ, ದುಡ್ಡು, ಗೌರವ, ಜ್ಞಾನ, ವಿದ್ಯೆ. ನಿನ್ನ ಜೊತೆಲಿದ್ದಾಗ ಏನೋ ಇತ್ತೋ
MML ಕೂತ್ಕೊಂಡು ನಮ್ಮ ಮನೆ ಹತ್ರ ಒಂದು ಕೆರೆ ಇತ್ತು. ಯಾರೇ ಕೂಗಾಡಲಿ, ರಾಜ್ಕುಮಾರ್ ಅವ್ರದ್ದು ಹಾಡು. ಅಯ್ಯೋ ಅದ್ರ ಆನಂದ ಬೇರೆ. ಆ ಎಮ್ಮೆಗಳು, ಆ ಕತ್ತೆಗಳು, ಆ ಮೀನುಗಳು, ಆಮೆಗಳು ಹಿಡ್ಕೊಂಡು ಆ ಕೆರೆನಲ್ಲಿ ಧುಮುಕಿ, ಅಯ್ಯೋ ನಾನು ತುಂಬಾ ಬುದ್ಧಿವಂತ, ಸಿಕ್ಕಾಕೊಬಿಟ್ರೆ ರತ್ನಮ್ಮನ ಕೇಳಿ ಸರಿ ಚರ್ಚಿಸ್ಕೊತಿದ್ದೆ. ಅದಕ್ಕೆ ಏನ್ ಮಾಡ್ತಿದ್ದೆ ಗೊತ್ತಾ, ನಮ್ದೆಲ್ಲ ಪಟಾಪಟ್ಟಿ ಚಡ್ಡಿ, ಒಂದ್ ಲಂಗೋಟಿ ತೆಗೆದಿಟ್ಕೊಂಡು ಹೋಗ್ತಿದ್ದೆ. ಆಯ್ತು, ಎಲ್ಲ ಬಿಚ್ಬಿಟ್ಟು ಒಂದ್ ಕವರಲ್ಲಿ ಹಾಕ್ಬಿಟ್ಟು ಕಟ್ಕೊಂಡು ಧುಮ್ಕು, ಇಲ್ಲಿಂದ ಧುಮ್ಕೊಂಡು ಆ ಕೆರೆವರೆಗೂ ಆ ಕಡೆ ಹೋಗು. ಕೋಲ್ ಇಟ್ಕೊಂಡು ಈಜೋಗ್ ಬರಲ್ಲ ಕಲಿಯೋಕೆ. ಮನೆಯಲ್ಲಿ ಅಜ್ಜ ಒಂದು ಸೋರೆಕಾಯ್ದು ಏದ್ರದ್ದು ಒಂದು ಬುಡ್ಡೆ ತಂದಿಟ್ಟಿದ್ರು, ಅದನ್ನ ಕಟ್ಕೊಂಡು ನೀರಲ್ಲಿ ಧುಮುಕಿದ್ರೆ ಮುಳುಗಲ್ಲ ಅಂತ. ಅದೆಲ್ಲ ಟ್ರೈ ಮಾಡೋದು, ಏನೇನೋ ಮಾಡೋದು. ಬಟ್ ಎಲ್ಲ ತೆಗೆದು ಕವರಲ್ಲಿ ಹಾಕಿ ತೇವ ಆಗಿಬಿಟ್ರೆ ಸಿಕ್ಕಾಕೊಂಡ್ರೆ ರತ್ನಮ್ಮನ ಕೈಯಲ್ಲಿ ಅಷ್ಟೇ. ಆ ವಿಭೂತಿನೂ ಒಂದಷ್ಟು ಇಟ್ಕೊಂಡಿದ್ದೆ. ಎಲ್ಲ ಮುಗಿದ ಮೇಲೆ ಹಚ್ಕೊಂಡು ಏನು ಗೊತ್ತಿಲ್ಲದಿದ್ದ ಹಾಗೆ ಶಿವ ಅಂತ ನಾನೆಲ್ಲಿ ಸ್ಕೂಲಲ್ಲಿ ಇರ್ತಿದ್ದೆ. ಪ್ರತಿ ಕ್ಲಾಸ್ಗೂ ಹೊರಗಡೆ ಹಾಕೋರು. ಇದಕ್ಕೆ ಒಂದು ನೋಟ್ಬುಕ್, ಯಾವ ನೋಟ್ಬುಕ್ ಅಲ್ಲಿ ಬರೆಯೋದು, ಪ್ರತಿ ಸಬ್ಜೆಕ್ಟ್ಗೂ ಒಂದೊಂದು ನೋಟ್ಬುಕ್ ಇಟ್ಕೋಬೇಕು, ಹೋಮ್ ವರ್ಕ್ ಬರಿಬೇಕು. ಇದಿದೆ ಒಂದೇ ನೋಟ್ಬುಕ್. ಪೆನ್ನು ಏನೋ ಮಾಡ್ತಿದ್ದೆ ನಾನು ಗೀಚ್ಕೊಂಡು. ಸೊ ಬರ್ದು ಇಡ್ತಿದ್ದೆ. ಫಸ್ಟ್ ಸಬ್ಜೆಕ್ಟ್ಗೆ ನೋಟ್ಸ್ ಇಡೋದಷ್ಟೇ, ಎರಡನೇ ಸಬ್ಜೆಕ್ಟಿಗೆ ಇಡೋಕ್ಕಾಗಲ್ಲ, ಬಂದವರೆಲ್ಲ ಚರ್ಚೋದೆ. ಸೊ ಮೊದಲನೇದಕ್ಕೂ ಬರೆಯೋದು ಬೇಡ ಅಂತ ಇಟ್ಟು ಬಿಡ್ತಿದ್ದೆ. ಕ್ಲಾಸ್ಗೆ ಯಾರು ಹೋಮ್ ವರ್ಕ್ ಇಡಿ, ಇಲ್ಲ ಅಂದ್ರೆ ಆ ಕಡೆ ಬನ್ನಿ ಅಂದ್ರೆ ಫಸ್ಟ್ ನಾನೇ ಹೋಗೋ ತರ್ಲಿ ಅಂತ. ಸರಿ, ಅಯ್ಯಯ್ಯೋ ಇಲ್ಲಿ 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 ಎಲ್ಲ. ಆದ್ರೆ ನನ್ನ ಗುರುಗಳು ಎಷ್ಟೆಲ್ಲ ತಿದ್ದಿದ್ರಪ್ಪ, ನಿಮಗೆ ಗೊತ್ತಿಲ್ಲ, ಮರೀಲಿಕ್ಕಾಗಲ್ಲ. ಆ ಒಂದು ಸೊಗಡು ಮರೀಲಿಕ್ಕಾಗಲ್ಲ. ಒಬ್ಬೊಬ್ಬರ ಹೆಸರು ನನಗೆ ನೆನಪಿದೆ. ಒಬ್ಬೊಬ್ಬ ಮಾಸ್ಟರ್ ನನಗೆ ಉಟ್ಕೊಳ್ಳೋ ಬಟ್ಟೆಯಿಂದ ಹಿಡಿದು, ಹಾಕ್ಕೊಳ್ಳೋ ಚಪ್ಪಲಿಯಿಂದ ಹಿಡಿದು, ನನ್ನ ಕಾಲೇಜ್ ಫೀಸಿಂದ ಹಿಡಿದು, ಸ್ಕೂಲ್ ಫೀಸಿಂದ ಹಿಡಿದು ಕಟ್ಟಿದ್ದಾರೆ. ಇವತ್ತೇನೇನು ಆಗಿದ್ದೀನೋ ಅಣುವು ಅವರ ಆ ಒಂದು ಹಾಕಿದ ಭಿಕ್ಷೆ ಈ ರವಿಶಂಕರ ನಾನು ಮರ್ತಿಲ್ಲ. ಆವಾಗಲೂ ಅದನ್ನ ದೇವ್ರ ಮುಂದ್ಗಡೆ ಏನೋ ಮಾಡಿಟ್ಟಿದೀಯ ನನ್ನನ್ನ, ನನಗೆ ಅರ್ಥನೇ ಆಗೋದಿಲ್ಲಮ್ಮ, ನಾನು ಯಾರು ಅಂತ ಪ್ರಶ್ನೆ ಕೇಳ್ತಿರ್ತೇನೆ. ಹೇಳ್ತಿರ್ತಾರೆ ಕೆಲವರು, ನೀನು ಇದು ಕಣೋ, ನೀನು ಅದು ಕಣೋ ಅಂತ. ನನಗೆ ಮಾತ್ರ ಗೊತ್ತು, ಒಳಗಡೆನೆ ನಗ್ತಿರ್ತೇನೆ ನಾನೇ. ನಾನು ಏನು ಅಂತ ನನಗೆ ಗೊತ್ತಿದೆ, ಈ ಜೇಡಿ ಮಣ್ಣಿಗೆ ಏನು ಗೊತ್ತಿದೆ ಅಂತ. ಇಷ್ಟೇ ಸತ್ಯ. ಶ್ರೀಮಂತಿಕೆ ಅಧಿಕಾರ ಬಂದ ಮೇಲೆ ಬಡವ ಯಾರು, ಅದೆಲ್ಲ ಇಟ್ಕೋಬಾರ್ದು ಮಕ್ಕಳೇ. ಏನು ಇವತ್ತು ಭಗವಂತ ಬಾಳೆ ಎಲೆಯಲ್ಲಿ ತಿಂತಿದ್ವಿ, ಆಮೇಲೆ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ತಿಂತಿದ್ವಿ, ಇವತ್ತು ಸ್ಟೀಲ್ ತಟ್ಟೆ, ಬೆಳ್ಳಿ ತಟ್ಟೆ, ಇನ್ನೊಂದು ತಟ್ಟೆ ಅಂತ. ಅವೆಲ್ಲ ಏನೂ ಇಲ್ಲ. ಪ್ರಸಾದ ಅದೇ, ಪಾಯಸ ಅದೇ, ಪ್ರಸಾದ ಅದೇ, ತಟ್ಟೆ ಬೇರೆ ಅಷ್ಟೇ. ಬರಿಗೆಯಲ್ಲಿ ಹಿಂಗೆ ಅಂತಿದ್ವಿ, ಇವತ್ತು ಬೆಳ್ಳಿ ತಟ್ಟೆ ಬಂದಿದ್ದೆ, ನಾವು ಬದಲಾಗ್ಬಿಡೋದಾ, ಅವನು ಯಾರು ಅಂತ. ನಾನು ನೋಡಿದ್ದೇನೆ, ಒಬ್ಬ ಬಹುದೊಡ್ಡ ವ್ಯಕ್ತಿ, ತುಂಬಾ ದೊಡ್ಡವರಾಗಿದ್ದಾರೆ, ಮಾತು ಇಲ್ಲ, ನನಗೂ ಬೇಕಿಲ್ಲ, ನನಗೆ ನನ್ನ ವಿದ್ಯೆ ಮೇಲೆ ನಂಬಿಕೆ, ನನಗೆ ನಿಮ್ಮಗಳ ಮೇಲೆ, ಈ ಗುರುಗಳ ಮೇಲೆ ನಂಬಿಕೆ. ನನ್ನ ಹೃದಯ ಶ್ರೀಮಂತಿಕೆ ಮುಂದ್ಗಡೆ ನಿನ್ನ ಶ್ರೀಮಂತಿಕೆ ಕಟ್ಕೊಂಡು ನನಗೇನಾಗಬೇಕು ಅನ್ನತಕ್ಕಂಥದ್ದು. ಆನಂದೋ ಬ್ರಹ್ಮ ಸಾಕು. ಒಳಗಡೆ ಇರೋ ಆನಂದ, ಆ ಬ್ರಹ್ಮತ್ವವನ್ನು ಆನಂದಿಸೋ ಒಂದು ಆನಂದ ಇದೆಯಲ್ಲ, ಅದು ಬೇರೆಯೇ ಮಕ್ಕಳು. ಇನ್ನು ಅವಶ್ಯಕತೆ ಮುಗಿದ ಮೇಲೆ ನೀನು ಯಾರು, ಅದಷ್ಟೇ. ನೀವು ನಂಬಲ್ಲ, ನನಗೆ ಇವತ್ತಿಗೂ ನೆನಪಿದೆ. ನಾನೊಂದು ಬ್ಯಾಂಕಲ್ಲಿ ಕಟ್ಟ ಕಡೆಯ ದಿನ ರೆಸಿಗ್ನೇಷನ್ ಮಾಡ್ತೇನೆ, ಮೇಲೆ ಬರ್ತೇನೆ, ಆ ಒಂದು ಕ್ಯಾಂಟೀನಲ್ಲಿ ಕುತ್ಕೋತೇನೆ, ಕಡೆಯ ಪ್ರಸಾದ. ಇನ್ನು ಒಳಗಡೆ ನಮಗೆ ಅಲೋವಿಲ್ಲ, ಎಲ್ಲ ಸರೆಂಡರ್. ಟೆಂಪ್ರರಿ ಕಾರ್ಡ್ ಕೊಟ್ಬಿಟ್ರು, ಪರ್ಮನೆಂಟ್ ಕಾರ್ಡ್ ತಗೋಬಿಟ್ರು, ID ಕಾರ್ಡ್. ಆ ಟೆಂಪ್ರರಿ ಕಾರ್ಡಲ್ಲೇ ಬಂದಿದ್ದೇನೆ. ತಿಂಡಿ ಹೊರಗಡೆ ಬರ್ತಾ ಸೆಕ್ಯೂರಿಟಿ ಹತ್ರ ಎಕ್ಸಿಟ್ ಆಗುವಾಗ ಮೇನ್ ಗೇಟಿಂದ ಅದು ಹ್ಯಾಂಡ್ ಓವರ್ ಮಾಡಬೇಕು. ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಟೆಂಪ್ರರಿ ಕಾರ್ಡ್ ಅದು, ವಿಸಿಟರ್ ಕಾರ್ಡ್ ಅದು, ಹ್ಯಾಂಡ್ ಓವರ್ ಮಾಡಲೇಬೇಕು. ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಸರ್ ಹ್ಯಾಂಡ್ ಓವರ್, ಸಿಗ್ನೇಚರ್ ಹಾಕ್ಬೇಕಲ್ಲಿ, ಹಾಕ್ಬಿಟ್ಟು ಕೊಟ್ಟು ಬರಬೇಕು. ಕಣ್ ತುಂಬ ನೀರು. ಅನ್ನಪೂರ್ಣೇಶ್ವರಿ ಸಂಸ್ಥೆ ನನ್ನಲ್ಲಿರೋ ತಪ್ಪು ಒಪ್ಪುಗಳು ತಿದ್ದಿದೆ, ಕಲಿಸಿದೆ. ಏನೋ ನನ್ನ ಮಟ್ಟಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಎಲ್ರಿಗೂ ನಮ್ಮ ರವಿ ಬಂದಾಯಿತು. ಒಂದು ವಾರದ ನಂತರ 1-2-3 ಇನ್ನೂ ಡಾಕ್ಯುಮೆಂಟ್ಸ್ ಬೇಕಿತ್ತು. ಮತ್ತೆ ವಿಸಿಟರ್ ಕಾರ್ಡ್ ತಗೊಂಡು ಹೋದೆ. ಯಾರು ಮಾತಾಡ್ಸೋರೇ ಇಲ್ಲ. ರವಿ ಇಸ್ ಎಕ್ಸಿಟ್, ಇನ್ನು ಯಾರು ಅನ್ನೋರು ಇಲ್ಲ. ಅದೆಲ್ಲ ನೋಡ್ಬೇಕಿತ್ತು. ಅಲ್ಲಿವರೆಗೂ
ರವಿ ಈ ಫೈಲು, ರವಿ ಇದೊಂದು ಸಿಗ್ನೇಚರ್, ನೋಡಪ್ಪ ಒಂದು ಪ್ರಮೋಷನ್, ನೋಡಪ್ಪ ಒಂದು ಇಂಕ್ರಿಮೆಂಟ್, ಪ್ಲೀಸ್ ಚೆಕ್ ಇಟ್ ಔಟ್ ಅಂತ. ಪ್ರಕೃತಿಯೇ ಹಾಗೆ ಮಕ್ಕಳೇ, ಇವತ್ತು ಕಲಿಯುಗ ಹಾಗೆ. ಮುಗಿದ ಅವನ ಹತ್ರ ಏನು ಆಯ್ತು, ಅವನ ಹತ್ರ ಏನು. ನೀವು ನೋವಲ್ಲಿ ಬಿದ್ದು ನೋಡಿ, ನೀವು ಜೀವನದಲ್ಲಿ ನೋಡಿ, ಎಲ್ಲರೂ ಹೇಳ್ತಾರೆ ಗೆದ್ದು ನೋಡಿ ಅಂತ, ನಾನು ಹೇಳ್ತೇನೆ ಜೀವನದಲ್ಲಿ ಒಮ್ಮೆ ಸೋತು ನೋಡಿ ಅಂತಾನೆ. ಸತ್ಯಗಳ ಪರಿಚಯ ಆಗುತ್ತದೆ ನಿಮಗೆ. ಸತ್ಯಗಳು ಒಂದೇ ಒಂದು ಬಾರಿ ಸೋತು ನೋಡಿ, ನಿಮ್ಮ ಜೊತೆಲಿರೋರು ಯಾರು, ಎಂಥದ್ದು, ಎಂತಹವರು ಅನ್ನತಕ್ಕಂಥದ್ದು ಒಂದು ಬಾರಿ ಸೋತು ನೋಡಿ, ಒಂದು ಬಾರಿ ಕಳ್ಕೊಂಡು ನೋಡಿ. ಫೇಲ್ ಆಗ್ಬಿಟ್ಟು ಮನೆಗೆ ಹೋಗಿ ತಮಾಷೆ, ಆ ಲೋಟ ಅಮ್ಮ ಸಮೇತ ಲಟ್ ಅಂತ ಇಡ್ತಾಳೆ. 4 ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ, 3 ಮಕ್ಕಳು ಪಾಸ್ ಆಗಿದ್ದಾರೆ. ಈ ದಂಡಪಿಂಡ ನೋಡು, ಇವನಿಗೆ ಬೇರೆ ಸೇವೆ, ಲಟ್ ಅಂತ ಸದ್ದು. ಮನೇಲೇ ಇಂಥ ಸದ್ದು ಬರಬೇಕಾದ್ರೆ ಮನೆಯಲ್ಲೇ, ಇನ್ನು ಹೊರಗಡೆ ಇನ್ನೆಷ್ಟು ಪೆದುಗುಂಡುಗಳು ನೀವು ಅರ್ಥನೇ ಮಾಡ್ಕೊಂಡಿಲ್ಲ. ಇವನು ನನ್ನ ಮಗನಾ, ಇವ್ ನಮ್ಮ ಅಣ್ಣನಾ, ಇವ್ ನಮ್ಮ ತಮ್ಮನಾ, ಪೆದ್ಗುಂಡ ಉದ್ದಾನಕ ಆದಾಗೆ. ಗೆದ್ದ ಮೇಲೆ ಊರೆಲ್ಲ ಹೇಳ್ಕೊಳ್ಳೋದೆ, ಮಾವೋಡು ನಮ್ಮವನು, ಮೇರಾ ಬೇಟಾ, ಮೇರಾ ಪತಿ, ಮೇರಾ ಪತ್ನಿ, ಮೇರಾ ದೋಸ್ತ್, ಮೇರಾ ಭಾಯ್, ನಮ್ಮವನು ಅಂತ. ಇದಿಷ್ಟೇ ಮಕ್ಕಳೇ, ಜಗತ್ತಿನ ಈ ನಿಯಮವನ್ನ ನೆನಪಲ್ಲಿ ಇಟ್ಕೊಳ್ಳಿ. ಪ್ರತಿ ಬಾರಿ ಇದನ್ನ ಯೋಚನೆ ಮಾಡಿ. ಅದರಿಂದ ಕೆಲವು ನಿಯಮಗಳನ್ನ ಮುರ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.